ಪ್ರಿಯರೇ, ಖಾಲಿ ಪಾತ್ರೆಗೆ ಮಾತ್ರ ನೀರನ್ನು ತುಂಬಲು ಸಾಧ್ಯ. ಈಗಾಗಲೇ ತುಂಬಿರುವಂತಹ ಪಾತ್ರೆಯಲ್ಲಿ ಏನನ್ನೂ ಸುರಿಯಲಾಗದು. ಅದೇ ರೀತಿ ನಾವು ಜ್ಞಾನಿಗಳು, ನಮಗೆಲ್ಲ ತಿಳಿದಿದೆ ಎಂದು ನಮ್ಮ ಮನಸ್ಸನ್ನು ಅಹಂಕಾರದಿಂದ ತುಂಬಿಕೊಂಡಾಗ ದೈವಿಕ ಸತ್ಯವು ನಮ್ಮೊಳಗೆ ಪರಿಣಾಮಕಾರಿಯಾಗಲು ಸಾಧ್ಯವಿಲ್ಲ. ಅಹಂಕಾರ ಭರಿತ ಮನಸ್ಸಿನಲ್ಲಿ ದೇವರ ಆ ಒಂದು ಮೌಲ್ಯಗಳಿಗೆ, ಸತ್ಯಗಳಿಗೆ ಸ್ಥಳವಿಲ್ಲ. ದೇವರು ಸಂತರ ದೇವರು, ವಿನಮ್ರರ ದೇವರು ಹೊರತು ಅಹಂಕಾರಿಗಳ ದೇವರಲ್ಲ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಪಿತನನ್ನು ಸ್ತುತಿಸುತ್ತಾ ಹೇಳುತ್ತಾರೆ, ಪಿತನೇ, ನೀನು ಈ ವಿಷಯಗಳನ್ನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆಮಾಡಿ ಶಿಶುಗಳಿಗೆ ಪ್ರಕಟಿಸಿದ್ದೀಯಲ್ಲ. ಇದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ತಂದೆ, ತಮ್ಮ ಪಿತನ ಸಾಧನೆಗಳಿಗಾಗಿ ಅಥವಾ ಸಮಾಜದಲ್ಲಿ ಗಣ್ಯರೆಂದು ಪರಿಗಣಿಸಲ್ಪಟ್ಟವರಿಗಾಗಿ ತಂದೆಯನ್ನು ಸ್ತುತಿಸಲಿಲ್ಲ. ಬದಲಿಗೆ ಅವರ ಆ ಒಂದು ಸತ್ಯಗಳನ್ನು ಗ್ರಹಿಸಿದಂತಹ ಆ ಸರಳ ಜನರಿಗಾಗಿ, ಶಿಶುಗಳಂತಹ ಮನಸ್ಸಿನ ಉಳ್ಳವರಿಗಾಗಿ ಆನಂದಿಸಿದರು. ನಾವು ಇಂದು ಯಾವ ವರ್ಗಕ್ಕೆ ಸೇರಿದವರು? ನಮ್ಮ ಪಾತ್ರೆ ತುಂಬಿ ತುಳುಕುತ್ತಿದೆಯೇ ಅಥವಾ ಖಾಲಿಯಾಗಿದೆಯೇ? ನಾವು ಇಂದಾದರೂ ಆ ಖಾಲಿತನ, ಆ ವಿನಮ್ರತೆಯನ್ನು ಹೊಂದಬೇಕು. ಯೇಸು ತಮ್ಮ ಪಿತನಿಗೆ ಸ್ತುತಿ ಸಲ್ಲಿಸಲು ಕಾರಣವಾದ ಆ ಸರಳ ಜನರಲ್ಲಿ ನಮ್ಮನ್ನು ಸಹ ಸೇರಿಸಿಕೊಳ್ಳಲು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೇನ್. ಹಲ್ಲೆಲೂಯಾ.